ಏನೋ ನಿಮ್ಮ ಪಪ್ಪಂದು ಹಾಕೊಂಡಿದ್ಯಲ್ಲೋ. ಓಹೋ ಹಾಯ್, ಹೌ ಆರ್ ಯು? ಅಮ್ಮಂದು ಯೂಟ್ಯೂಬು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು ಬಂಗಾರ. ಅಮ್ಮ ಹೇಳ್ತೀನಿ ಅಮ್ಮ ಅಮ್ಮ ಹೇಳು ಜಾನು ನೀನು. ಅಮ್ಮ ಈಗ ಜಾನು ಹೇಳ್ತಾರೆ ವೆಲ್ಕಮ್ ಬ್ಯಾಕ್. ಹೇಳು ಜಾನು, ನೀನು ಹೇಳು. ಅಮ್ಮ ನೀನು ಹೇಳು. ನಮ್ಮ ಅಮ್ಮ ಯೂಟ್ಯೂಬು ಚಾನಲ್ಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ಯೋ? ಯಾಕೆ ಆಚೆಗೆ? ಯಾಕೆ ಹೋಗ್ತಿದ್ಯಾ ಆಚೆಗೆ? ಯಾಕೆ ಹಂಗೆ ಕಿಚ್ಚೋದೇನು ಕೊಳ್ಳು ಅಂತಾರೆ? ಚಿಚ್ಚಿ ತರಕ್ಕೆ ಎಷ್ಟು ತರ್ತೀಯ ಚಿಚ್ಚಿ? ನಮಗೂ ಕೊಡ್ತೀಯಾ? ನನಗೂ ಕೊಡ್ತೀಯಾ? ಕೊಡ್ತೀಯಾ? ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ವೀಡಿಯೋಗಳನ್ನ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. 5 ಗಂಟೆ ಟೈಮಲ್ಲಿ ಹೋಗ್ತಾ ಇದ್ದೀವಿ ಲುಲ್ಲು ಮಾಲ್ಗೆ. ಯಾಕೆ ಹೋಗ್ತಿದ್ದೀವಿ ಅಂತ ಹೋದ್ಮೇಲೆ ನಾನು ನಿಮಗೆ ಹೇಳ್ತೀನಿ. ಬೈಕಲ್ಲಿ ಹೋಗ್ತೀವಿ ಇವಾಗ. ಬನ್ನಿ ಹೋಗೋಣ. ಆಗತ್ತೆ. ಹಾಯ್, ಏನು ಮಾಡ್ತಾ ಇದೀಯಾ? ಎತ್ತು ಒಂದು ಸ್ವಲ್ಪ ಟೋಪಿ ಮೇಲೆ, ಕಾಣಿಸೋದೇ ಇಲ್ಲ. ಯಾರ್ದದು ಕ್ಯಾಪು? ಚಿಚ್ಚೆ ತರಕತ್ತಾನ, ಹಂಗೆ ಚಿಚ್ಚು ತರಕ್ಕೆ ಹೋಗ್ತಾನ ಹೊಂಟ. ಉಪ್ಪ ಕರೆಂಟ್ ಹಾಕು ಮಾತು. ಚಿನಿ ಏನು ಮಾಡ್ತಾವ್ರೆ? ಏನು ಹೇಳ್ತಾವ್ರೆ? ಏಯ್, ಅಲ್ಲಿ ಏನು ಹೇಳ್ತಾವ್ರೆ? ಅಲ್ಲ, ಏನು ಹೇಳ್ತಾವ್ರೆ? ಓ ಯಾರಿಗಂತೆ? ಆಯ್ ಆಯ್ ಫೈನಲಿ ಮಾಲ್ಗೆ ಎಂಟ್ರಿ ಆದ್ವಿ. ಇಲ್ಲಿ ಸ್ವಲ್ಪ ಏನೇನೋ ಸ್ನ್ಯಾಕ್ಸ್ ಕೂಡ ಇತ್ತು. ಜಾನ ತೊಗೊಳಕ್ಕೆ ಹೇಳಿದ್ರು, ನಾವು ಬೇಡ ಅಂದ್ವಿ. ಅಲ್ಲಿ ಕೋಲ್ಡ್ ಸ್ಟೋರ್ ಅಂತ ಇದೆ, ಅದನ್ನು ನಾನು ಗೋಲ್ಡ್ ಸ್ಟೋರ್ ಅಂತ ಓದ್ಕೊಂಡ್ಬಿಟ್ಟಿದ್ದೆ. ನೆಕ್ಸ್ಟ್ ಅದನ್ನೇ ಜಾನು ಹತ್ರ ಹೇಳ್ಕೊಂಡು ಹೋಗ್ತಾ ಇದ್ದೆ ನಾನು. ದಪ್ಪ ಇರುತ್ತಲ್ಲ ಅದಕ್ಕೆ. ಪುಳಿಸೇಲಿ ಬಾಗುಂಡೆ ಮೀನು 280 ರೂಪಾಯಿ, 400. ಇದು 200 ರೂಪಾಯಿ kg. ಮುಳ್ಳೆ ಇರಲ್ವೇ ನಾವು? ಇದು 3000 ರೂಪಾಯಿ ಮುಳ್ಳಿರಲ್ಲ. ಇದು ನೋಡೋದೇನು, ಇದು ಫ್ರಾನ್ಸು ಬರೀ 400 ರೂಪಾಯಿ kg. ಅಂದರೆ ನಾವು ತಗೊಂಡೋಗಿ ಮಾಡ್ಕೊಳ್ಳೋದು. ಎಷ್ಟು? 66 ರೂಪಾಯಿ ಅಷ್ಟೇ ಜನ. 400 ಗ್ರಾಮ್ ಇದೆ ಅಷ್ಟೇ. ಪರವಾಗಿಲ್ಲ ಅಲ್ವಾ? ಮತ್ತು ಇಲ್ಲೇ ಬಂದಾಗ ತಗೋಬಿಡ್ಬೋದಲ್ಲ. ಹಾಂ, ಬೇಡ 70 ರುಪೀಸ್ ತಗೊಳ್ಳೋಣ. ಒಂದು ಅದು ತಗೋತೀವಲ್ಲ, ಯಾವಾಗ ಮಾಡ್ತೀಯ? ಈಗ ಎಷ್ಟು ದಿನದಿಂದ ಸ್ಟೋರ್ ಮಾಡೋರು? ಏನದು ಚಿನಿ? ಏನದು? ಏನಿದು? ಏನು ಹೇಳೋದು? ಯಾವ್ದು ಬೇಕು? ಯಾವ್ದು ಬೇಕು ಚಿನ್ನಮ್ಮ? ಯಾವ್ದು ಬೇಕು? ಯಾವ್ದು ಬೇಕು? ಪರವಾಗಿಲ್ಲ ಅಲ್ವಾ ಜಾನು? 90 ರುಪೀಸು ಪರ್ ಪೀಸು. ಗ್ರಿಲ್ ಚಿಕನ್, ಗ್ರಿಲ್ಡ್ ಚಿಕನ್, ಮಲಬಾರ್ಸ್ ಯಾವತ್ತು ಚೆನ್ನಾಗಿರುತ್ತೆ ತಗೋ. ಪಪ್ಪ ವಾ, ಒಳ್ಳೆ ಪಾಟ್ಲೆ ಕೊಡ್ತಾವನೆ ಬಿಟ್ಟದ್ದು. ಎಲ್ಲೈತೆ ಪಪ್ಪ? ಅಲ್ಲಿದ್ಯಾ? ಅಲ್ಲಿ ಎಲ್ಲೋ ಇದೆ ಪಪ್ಪ? ಡ್ರೈ ಫ್ರೂಟ್ಸ್
ಕೊಡಿಸ್ತೀನಿ ನೋಡ್ತೀನಿ, ನಿನಗೆ ನೋಡ್ತಿರೋದು. ಆಯ್ತು ಆಯ್ತು ಬಿಲ್ ಮಾಡ್ಕೊಡ್ತಾರೆ. ಒಂದ್ಸಲ 7 ಗಂಟೆ ಆಗಿರುತ್ತೆ. ತಿನ್ನೋದು ಯಾವಾಗ, ಅದು ಜೀರ್ಣ ಆಗೋದು ಯಾವಾಗ? ಅವ್ನು ನೋಡು, ಅದು ಐಸ್ ಕ್ರೀಮ್ ಅಂದ್ಕೊಂಡು ಬಾಟ್ಲು ಆಯ್ತು ಅವನ ಹತ್ರ ತಿನ್ನು. ಅವನೇನು ಅಂದ್ಕೊಂಡು ನೋಡೋದನ್ನ ಐಸ್ ಕ್ರೀಮ್ ಅಂದ್ಕೊಂಡ್ಬಿಟ್ಟವನೇ. ಅದಕ್ಕೆ ಅವ್ನು ನಮ್ಮ ಕೈಗೆ ಕೊಡ್ತಾ ಇಲ್ಲ. ಅಲ್ಲಿದೆ ಗಾಡಿ. ಟಾರ್ಚರ್ ಗೊತ್ತಾ? ಇವಾಗ ಮನೆಗೆ ಬಂದು ಯಪ್ಪ ಶಿವನೇ, ಅಲ್ಲೆಲ್ಲ ನಂಗೆ ಚಾಕ್ಲೇಟ್ ಬೇಕು ಅಂದ್ಬಿಟ್ಟು ಹತ್ಕೊಂಡು ಕುಣ್ಕೊಂಡು ಭಾರಿ ರಂಪ ಮಾಡ್ತಾರೆ. ಹಾಂ ಪಾಂಟ್ ಆಗೋಯ್ತು ಈಗಾಗಲೇ, ಏನು ಬಿಚ್ಚಾಕಿ ಅಂತ ಅವನಿಗೆ. ಇವಾಗ ಮನೆಗೆ ಬಂದ್ವಿ. ಸೊ ಏನು ತೊಗೊಬಂದ್ವಿ ಅಂತ ತೋರಿಸ್ತೀನಿ ನಿಮಗೆ. ಅಪ್ಪ, ಬ್ಲೂ ಮಾಲಲ್ಲಿ ಎಷ್ಟೊಂದು ಜನ ಕ್ಯೂ. ಚಿಚ್ಚು ಕೊಡ್ತೀನಿ. ಚಿಚಿ ಅಂತವನೇ. ಓಲ್ ಚಿಕನ್ ತೊಗೊಂಡಿದ್ದೀವಿ. ವಿತ್ತು ಪ್ರೊಮೊಗ್ರಾನೇಟ್, ಆಮೇಲೆ ಆ್ಯಪಲ್, ಇದು ಕಿತ್ತಳೆ ಹಣ್ಣು, ಒಂದು ಏನಿದೆ ಕಲ್ಲಂಗಡಿ ಹಣ್ಣು, ಇಷ್ಟು. ಮತ್ತು ಅದ್ರ ಜೊತೆ ಅದು ಬಿಟ್ಟರೆ ಇದೊಂದು ಬರ್ಗರ್ ತೊಗೊಂಡೆ. ಇದು 80 ರೂಪೀಸ್. ಸ್ಮಾಲ್ ಸೈಜ್ ಬರ್ಗರು ಇದೊಂದು ತೊಗೊಂಡು. ಅದು ಬಿಟ್ಟರೆ ಇದೊಂದು ಚಿಕ್ಕದೊಂದು ಮಯೋನೈಸ್ ತೊಗೊಂಡ್ವಿ. ತಿನ್ನಬಾರ್ದು ಇದು ಆ್ಯಕ್ಚುಲಿ. ನಾನು ಅದನ್ನು ಹಾಗೆ ತಿನ್ನೋಕ್ಕಾಗಲ್ವಲ್ಲ, ಇರಲಿ ಅಂದ್ಬಿಟ್ಟು ತೊಗೊಂಡೆ. ಇದು 23 ರೂಪೀಸ್. ಇವೆರಡು ಇದಿಷ್ಟೇ ತೊಗೊಂಡಿದ್ದು. ಇದಕ್ಕೆ ಹತ್ತತ್ರ 850-900 ಏನೋ ಬಿಲ್ ಆಯಿತು. ಸೊ ಇದಿಷ್ಟು ನಾವು ತೊಗೊಂಡಿದ್ದು ಹತ್ತತ್ರ ಒಂದು 1000 ರೂಪೀಸ್ ಅಂದ್ಕೊಳ್ಳಿ. ಎಲ್ಲ ಪೇಪರ್ಗೆ ಅನ್ಕೋಬಿಟ್ಟೈತಲ್ವ ಜನ, ಟಿಕ್ಕೆ ಈಗ ರೋಸ್ಟ್ ಆಗ್ಬಿಡೈತೆ ಜನ. ಏನಿದು ಅಷ್ಟೊಂದು ಟೇಸ್ಟ್ ಇಲ್ಲ. ಬಿಸ್ಕೆಟ್ ಚೆನ್ನಾಗಿರುತ್ತೆ. ಹೊರಗಡೆ ಸಾಫ್ಟ್ ಆಗೈತೆ, ಹೊರಗಡೆ ಎಲ್ಲ ರಟ್ಟು ಥರ ಆಗುತ್ತೆ, ಗಟ್ಟಿ ಆಗ್ಬಿಟ್ಟೈತೆ. ನಂಗೆ ಬೇಡ, ವೇಸ್ಟ್. ಅಲ್ಲೇ ತಿಂದಿದ್ರೆ ಚೆನ್ನಾಗಿರ್ತಿತ್ತು. ಬೇಡ ಜನದು ಮೊಸರು ಮಾಡ್ಬಿಟ್ಟವನೆ. ಸಾಕಷ್ಟೇ, ತಿನ್ಬೇಕು. ಮೊಸರಲ್ಲ ಅದು, ಫುಲ್ಲು ಮೊಸರು ಅಂತ ತಿನ್ಕೊಂಡು ಮಯೋನೈಸ್ನ ಫುಲ್ಲು ಡಿಪ್ ಮಾಡ್ಕೊಂಡು ತಿಂತಾನೆ. ಎಲ್ಲ ಕೊಟ್ಟ ಮಾಡ್ತೀನಿ, ಎಲ್ಲ ಕೊಡ್ತೀನಿ. ಅಮ್ಮ ಹೆದರ್ಕತೈತೆ. ಕಣ್ಣಿ ಕಡೆ ಕೊಟ್ಕೊಂಡ ಅಮ್ಮ ಹೆದರ್ಕತೈತಮ್ಮ. ಅಮ್ಮ ಚಾರಿ ಲವ್ ಯು ಅಮ್ಮ ಚಾರಿ ಹೆದರ್ಕತೈತೆ ಅಮ್ಮ. ಏನು ತಿಂತಿದ್ಯಾ? ಚಿಚ್ಚಿ. ಅಮ್ಮಂಗೆ ಚಿಚ್ಚು.
ಉಪ್ಪ ತಿನ್ಕೊ ಬೇಡ ಒಂದು ಉಂಡೆ ಕೋಳಿ ವಾಕಕ್ಕೆ ತಿನ್ಬಿಟ್ಟು ಹೊಟ್ಟೆ ಎಲ್ಲ ಒಂಥರ ಇದೈತೆ ತಿನ್ಬೇಕು ಅನ್ನಿಸ್ತಿತ್ತು ತಿಂದಾದ್ಮೇಲೆ ಇಷ್ಟನೇ ಆಗಲಿಲ್ಲ ಬಿದ್ದೋಯ್ತು ಚಿಕನ್ ಜಾಸ್ತಿ ಆಯ್ತಲ್ಲ ದುರಂಕಾರ ಜಾಸ್ತಿ ಆಗೋಯ್ತು ಹೆಂಗ್ ಬೇಕು ಹಂಗೇನೆ ವೇಸ್ಟ್ ಮಾಡ್ಕೊಂಡೆಲ್ಲ ತಿಂದಿರೋದು ಅದೇ ಲಿಮಿಟಲ್ಲಿ ತಂದಿದ್ರೆ ಎಟಗಲಿಲ್ಲ ಅನ್ನೋ ಥರ ಸಾಕಾಗಲಿಲ್ಲ ಅಂತ ತಿಂತಿದ್ರು ಎಟೋಗ್ಲಿಲ್ಲ ಅಂದರೆ ಸಾಕಾಗಲಿಲ್ಲ ಅಂತ ನಮ್ಮ ಕಡೆ ನಿಮ್ಮ ಕಡೆ ಏನಂತೀರ ಗೊತ್ತಿಲ್ಲ ನಂದಂತೂ ಚಿಕನ್ ತಿಂದಾಯಿತು ಓಕೆ ಚೆನ್ನಾಗಿ ಚಿನ್ನಮ್ಮ ಯಮ್ಮಿ ಚಿಕನ್ ತಿಂದ್ಬಿಟ್ಟು ಚಿಕನ್ದು ಏನೋ ತೇಗು ಅದು ಸ್ಮೆಲ್ಲೇ ಬರ್ತೈತೆ ಅದಕ್ಕೆ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಇವಾಗ ಹೋಗಿ ಐಸ್ ಕ್ರೀಮ್ ತಂದ್ವಿ ಅಲ್ಲಿಂದ ತಂದಿರೋ ಮೆಲ್ಟ್ ಆಗಿಬಿಟ್ಟಿರ್ತಿತ್ತು ಜನ ಅಲ್ಲೇ ತೊಗೊಳ್ಳೋಣ ಮಾಲಲ್ಲಿ ಅಂದ್ಕೊಂಡೆ ಬಟ್ ಮೆಲ್ಟ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿರಲಿಲ್ಲ ಇವಾಗ ಹೋಗ್ಬಿಟ್ಟು ನಂದಿನಿನಲ್ಲಿ ಇದು ದೊಡ್ಡದೇ ತೊಗೊಬಂದೆ ತಿನ್ನೋಣ ಅಂತ ಐಸ್ ಕ್ರೀಮ್ ತಿನ್ಬೇಕು ಇವಾಗ ತಾಳೆ ಗುರು ಆಯ್ತು ಇರೋ ಕೊಡುತ್ತೆ ಇನ್ನೇನದು ಗಡ್ಬಡ್ಡು ಅದು ತಗೊಳ್ಳೋಣ ಅಂದ್ಕೊಂಡೆ ಅದಕ್ಕಿಂತ ಇದೇ ಬೆಟರ್ ಅನ್ನಿಸ್ತು ನನಗೆ ಅಲ್ಲಿ ಎಷ್ಟೊಂದು ಆಲ್ರೆಡಿ ಮೆಲ್ಟ್ ಆದಂಗೆ ಐತೆ ತಾನೇ ನಿಮ್ಮಿಬ್ಬರು ಮಾತ್ರ ತೊಗೊಂಡಿದ್ದೀರಾ ನನಗೆ ಮಾತ್ರ ಸ್ಪೂನ್ ತಂದಿಲ್ಲ ನೋಡೋನು ಎಷ್ಟೆಷ್ಟು ಬೇಗ ತಿಂತವನೆ ತಿನ್ನಲ್ಲ ಅದಕ್ಕೆ ಅವನು ಬೇಗ ತಿಂತಿರೋದು ಹಾಕಿಸ್ಕೊಳ್ಳೋಣ ಮತ್ತೆ ಅಂತ ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಇಲ್ಲ ನಾನು ಚಾಕ್ಲೇಟ್ ಫ್ಲೇವರ್ ತೊಗೊಳ್ಳೋಣ ಅಂದ್ಕೊಂಡೆ ಹೆಂಗೂ ಬೇಡ ಅಂದ್ಬಿಟ್ಟು ವೆನಿಲಾನೇ ತೊಗೊಂಡೆ ನೋಡಲ್ಲಿ ತಿನ್ಕೊಂಡು ಆಯ್ತು ಆಲ್ರೆಡಿ ಅವನು ತಿನ್ಕೋ ಬೇಕು ಅವನಿಗೆ ಅವನ ಮಾತ್ರ ಕೊಡಲ್ಲ ಅಂತಾನೆ ನಾನೇನು ಕೊಡಲಿ ಕೊಡಲ್ಲ ನಾನು ತಿಂತೀನಿ ಬಂದ್ಬಿಡ್ತು ನೀವು ಓಡ್ಕೊಂಡು ನೋಡ್ಕೊಳ್ಬೇಕಾದೆ ಆ ಕೋಲ್ಡು ಬಾಯಿಗೆ ಬಿದ್ರೇನೆ ಏನೋ ಒಂಥರ ಟೇಸ್ಟು ಅಲ್ಲೇ ಮೆಲ್ಟೇ ಹೋಗೈತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಂತೂ ಖಂಡಿತವಾಗ್ಲೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜ್ನ ಕೊಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ಇಷ್ಟ ಆಗದೆ ಇರ್ಬೋದು, ಬಟ್ ಬೇರೆ ವಿಡಿಯೋ ಇಷ್ಟ ಆಗ್ಬೋದಲ್ವ, ಅದಕ್ಕೋಸ್ಕರ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.